ಯೋಗ ದಿನದ ಪ್ರಯುಕ್ತ, ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ಈ ದಿನ ಅತ್ಯಂತ ವೈಭವಯುತವಾಗಿರ್ತಕ್ಕಂತಹ ಮೈಸೂರು ಯೋಗ ಮಹೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಮೈಸೂರಿನ ಸಂಸ್ಕೃತಿನ ಜಾಸ್ತಿ ಮಾಡ್ತಕ್ಕಂಥದ್ದು. ಮೈಸೂರಿನ ಸಂಸ್ಕೃತಿ ಅಂತಕ್ಕಂಥದ್ದು ಏನಿದೆ, ಕಲಾ ಸಂಸ್ಕೃತಿ, ಯೋಗದ ಸಂಸ್ಕೃತಿ, ಈ ಸಂಸ್ಕೃತಿನ ಪ್ರಪಂಚಕ್ಕೆ ಪರಿಚಯ ಮಾಡಬೇಕು ಅಂತ ಈ ವರ್ಷ ಸಾಂಕೇತಿಕವಾಗಿ ಸಣ್ಣ ಪ್ರಮಾಣದಲ್ಲಿ ಮೈಸೂರು ಯೋಗೋತ್ಸವ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮುಕ್ತ ಯೋಗಾಸನ ಸ್ಪರ್ಧೆ 50 ಮಂದಿ ವಿದ್ಯಾರ್ಥಿಗಳಿಗೆ ಇರುತ್ತೆ. ಲಿಖಿತ ರಸಪ್ರಶ್ನೆ ಕಾರ್ಯಕ್ರಮ 20 ವಿದ್ಯಾರ್ಥಿಗಳಿಗೆ ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇದಲ್ಲದೆ ಮೈಸೂರಿನ ಪಾರಂಪರಿಕ ಯೋಗ ಗುರುಗಳ ಹಾಗೂ ಪುರಾತನ ಯೋಗ ಶಾಲೆಗಳ ಚಿತ್ರಪಟಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಇಡೀ ಪ್ರಪಂಚಕ್ಕೆ ಪ್ರಾಚೀನವಾಗಿರ್ತಕ್ಕಂಥ ಯೋಗ ಶಾಲೆ ಯಾವುದು ಅಂತಂದರೆ ಅದು ಪರ್ಕಾಲ ಮಠ ಆದ ನಂತರ ನಮ್ಮ ಈ ಸಂಸ್ಕೃತ ಮಹಾಪಾಠಶಾಲೆ. ತಿರುಮಲೆ ಕೃಷ್ಣಮಾಚಾರ್ಯ, ಶ್ರೀ ಕೃಷ್ಣ ಪಟ್ಟಾಭಿ ಜೋಯಿಸ್, ಡಾಕ್ಟರ್ BKS ಅಯ್ಯಂಗಾರ್, BN ಸುಂದರಾಜ್ ಅಯ್ಯಂಗಾರ್, ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು, ಶ್ರೀರಂಗಪ್ರಿಯ ಮಹಾದೇಶಿಕರ್, ಹೀಗೆ ಹಲವಾರು ಮಂದಿ ನಾವೇನೊಂದು ಯೋಗದ ಒಂದು ಗುರುಗಳ ಪರಿಚಯವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಇದೆಲ್ಲದರ ಜೊತೆಯಲ್ಲಿ ಕನ್ನಡಿಗರಿಗೆ ಯೋಗವನ್ನು ಹೇಳ್ಕೊಟ್ಟಿರ್ತಕ್ಕಂಥ ಪ್ರಾಧ್ಯಾಪಕರು ಯಾರಾದರೂ ಇದ್ದಾರೆ ಅಂತಂದರೆ ಅದು 7 ಕೋಟಿ ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಚಿತ್ರವನ್ನು ಸಹ ನಾವು ಇಟ್ಟಿದ್ದೀವಿ. ರಾಜ್ಕುಮಾರ್ ಅವರು ಯೋಗವನ್ನು ಹೇಳ್ಕೊಟ್ಟಿರ್ತಕ್ಕಂಥ DIG ನಾಯ್ಕರ್ ಅವರ ಒಂದು ಚಿತ್ರವನ್ನು ಸಹ ನಾವಿಲ್ಲಿ ಇಟ್ಟಿದ್ದೀವಿ. ಅದಲ್ಲೇ ಎಲೆಮರೆ ಕಾಯಿರಿಗೆ ವಿಷ್ಣುವರ್ಧನ್ ಅವರಿಗೆ ಯೋಗ ಹೇಳ್ಕೊಟ್ಟಿರ್ತಕ್ಕಂಥವ್ರು ಹಾಗೂ ನರಸಿಂಹನ್ ಅಂತಕ್ಕಂಥವ್ರು ಪರ್ಕಾಲ್ ಮಠದಿಂದ 3ನೇ ಮನೆಯಲ್ಲಿದ್ದರು. ಅವರು ಅನೇಕ ವಿದೇಶಗಳಿಗೆ ಹೋಗಿದ್ರು. ಅದರಲ್ಲಿ ನಮ್ಮ ಶಂಕರನಾರಾಯಣ ಜೋಯಿಸರು ಅವರು ಅವರದೇ ಆಗಿರ್ತಕ್ಕಂಥ ಭಾರತೀಯ ಯೋಗ ಧಾಮವನ್ನು ಪ್ರಾರಂಭ ಮಾಡಿದ್ದಾರೆ. ಅವರೆಲ್ಲ ಚಿತ್ರಗಳು ಇಲ್ಲಿ ಇದೆ. ಇದಲ್ಲದೆ ಆರೋಗ್ಯಪೂರ್ಣವಾಗಿ ನಾವೆಲ್ಲ ಇರಬೇಕು ಅಂತಂದರೆ ಹಿತ್ತಾಳೆ, ತಾಮ್ರ, ಕಂಚು ಇಂತಹ ಪದಾರ್ಥಗಳನ್ನು ನಮ್ಮ ಪೂರ್ವಿಕರು ಬಳಸ್ತಾ ಇದ್ರು. 100 ವರ್ಷಗಳ ಕಾಲ ಅವರು ಇರ್ತಾ ಇದ್ರು. ಅಂಥ ತಾಮ್ರ, ಹಿತ್ತಾಳೆ, ಬೆಳ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ, ಯಾರೂ ನೋಡದೇ ಇರ್ತಕ್ಕಂತಹ ಅಥವಾ ನೋಡಿದ್ರು ಕೆಲವು ನನ್ನ ಮನೆ ಇತ್ತು ಅಂತ ಅಂದ್ಕೊಳ್ತಕ್ಕಂಥ ಕೆಲವು ಪದಾರ್ಥಗಳಿಟ್ಟಿದ್ವಿ. ದಯವಿಟ್ಟು ಅದನ್ನು ಸಹ ನೀವು ವೀಕ್ಷಣೆ ಮಾಡಿ. ಈ ನಮ್ಮ ಭಾರತ ದೇಶವನ್ನು ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷ್ ಆಡಳಿತವನ್ನು ನಡೆಸಿದ್ರು. ಬ್ರಿಟಿಷ್ ಆಡಳಿತವನ್ನು ನಡೆಸಿದಾಗ ಅವರ ಗೌರವಾರ್ಥವಾಗಿ ಈ ಭಾರತೀಯ ಮಹಾರಾಜರು ಏನು ಮಾಡಿದ್ರು ಅಂತಂದರೆ ಅನೇಕ ನಾಣ್ಯಗಳನ್ನು ಬಿಡುಗಡೆ ಮಾಡಿದ್ರು. ಭಾರತೀಯ ನಾಣ್ಯಗಳ ಒಂದು ಪ್ರದರ್ಶನ ಸಹ ಇಲ್ಲಿ ಇಟ್ಟಿದ್ದೀವಿ. ಕಳೆದ 50 ವರ್ಷಗಳಿಂದ ಮೈಸೂರಿನಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಯೋಗದ ಮಾಹಿತಿಗಳು ದಿನಪತ್ರಿಕೆಗಳಲ್ಲಿ ಬಂದಿರತಕ್ಕಂಥದ್ದು ಅದನ್ನು ಸಹ ನಾವಿಲ್ಲಿ ಪ್ರೇಕ್ಷಕರಿಗೆ ಇಟ್ಟಿದ್ದೀವಿ. ಇದ್ರ ಜೊತೆಯಲ್ಲಿ ಸಂಜೆ 3 ಗಂಟೆಯಿಂದ 5 ಗಂಟೆವರೆಗೂ ಇಲ್ಲಿ ಏನು ನಡೆಯುತ್ತೆ ಅಂತಂದರೆ ಭಗವದ್ಗೀತೆ ಮತ್ತು ಯೋಗದ ಬಗ್ಗೆ ಒಂದು ಪ್ರಾಣಾಯಾಮ ತರಬೇತಿಯೂ ಸಹ ಇರುತ್ತೆ. ಇದಲ್ಲದೆ ಶ್ರೀಕೃಷ್ಣನ ಬಗ್ಗೆ ಒಂದು ಧ್ಯಾನದ ತರಬೇತಿಯೂ ಸಹ ಇರುತ್ತೆ. ದಯಮಾಡಿ ಅದಕ್ಕೂ ಸಹ ನೀವುಗಳೆಲ್ಲರೂ ಆಗಮಿಸಬೇಕಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ವಿನಂತಿನ ಮಾಡ್ಕೊಳ್ತೀವಿ. ಯೋಗದಲ್ಲಿ ಮೌಲ್ಯಮಾಪನ, ಯೋಗಾಸನಗಳನ್ನು ಬಹಳ ಜನ ಮಾಡ್ತಾರೆ. ಅದರ ಮೌಲ್ಯಮಾಪನಗಳನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಒಂದು 10 ನಿಮಿಷಗಳ ಕಾಲ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಸಹ ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಈ ಸಂಸ್ಕೃತ ಪಾಠಶಾಲೆ ಹಾಗೂ ನಗರದ ವಿವಿಧ ಶಾಲಾ ಕಾಲೇಜು ಯೋಗ ಕೇಂದ್ರಗಳಿಂದ ಖಾಸಗಿಯಾಗಿ ಹಾಗೂ ಹಿರಿಯ ನಾಗರಿಕರುಗಳು ಯಾತಕ್ಕೆ ಬಂದಿದ್ದೀರಾ, ನೀವೆಲ್ಲ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮ್ಮ ಈ ಸಂಸ್ಕೃತ ಪಾಠಶಾಲೆ ಇವತ್ತಿನ ದಿವಸ ಯೋಗಕ್ಕೆ ಎಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಯಾರು ಅಂದರೆ ನಮ್ಮ ಡಾಕ್ಟರ್ P ಸತ್ಯನಾರಾಯಣ ಪ್ರಾಂಶುಪಾಲರು. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸಂಸ್ಕೃತ ಭಾಷೆಯಲ್ಲಿ ವೇದೋತ್ತಮರಾಗಿರ್ತಕ್ಕಂತಹ ಯೋಗ ವಿದ್ಯೆಯಲ್ಲಿ ಅಸಾಧಾರಣವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ನಮ್ಮ ಆಳ್ವಾಸ್ ಸ್ವಾಮೀಜಿ ಅವರು ಸಹ ಬಂದಿದ್ದಾರೆ. ಆಳ್ವಾಸ್ ಸ್ವಾಮೀಜಿ ಅವರೇ ನಿಮಗೆ ಹೃದಯಪೂರ್ವಕ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮಾಡ್ತೀವಿ. ಸೋಮಾ ಭಟ್ ಅವರಿಂದ ಈಗ ಒಂದು ಪ್ರಾರ್ಥನೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಹೃದಯಪೂರ್ವಕ ನಮಸ್ಕಾರಗಳು.